ಬನ್ನಿ ಗೆಳೆಯರೇ, ನಾವು ಇವತ್ತು ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಅನ್ನೋದನ್ನು ನೋಡೋಣ. ಹಂಗಂದ್ರೆ ಏನು ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಅಂತಂದರೆ? ಪ್ಲೇಸ್ ಅಂದರೆ ಏನು? ಸ್ಥಳಗಳನ್ನು ಸೂಚಿಸ್ತಕ್ಕಂಥ ನಾವು ಪದಗಳಿಗೆ ನಾವು ಪ್ರಿಪೋಸಿಷನ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಾಗೆ. ಸ್ಥಳಗಳು ಕೆಳಗಡೆ, ಮೇಲೆ, ಮುಂದೆ, ಹಿಂಭಾಗ, ಈ ರೀತಿಯಾಗಿರ್ತಕ್ಕಂಥ ಸ್ಥಳಗಳನ್ನು ಸೂಚಿಸೋದಕ್ಕೆ ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಅಂತ ಕರಿತೀವಿ. ಈಗ ಒಂದಿಷ್ಟು ಎಕ್ಸಾಂಪಲ್ಸ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. ಬಾಲು ಮತ್ತು ಬಾಕ್ಸ್ ಮುಖಾಂತರವಾಗಿ ನಾವು ಇದನ್ನು ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನಿದೆ ಅಂತಂದರೆ ಬಾಲ್ ಇದೆ ಮತ್ತು ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ನ ಒಳಗಡೆ ಬಾಲ್ ಇದೆ, ಅದಕ್ಕೆ ನಾವು ಇನ್ ಅಂತ ಕರಿತೀವಿ. ಇನ್ ಅಂತಂದರೆ ಒಳಗಡೆ. ಇದಕ್ಕೆ ಸಿಂಪಲ್ ಆಗಿ ಒಂದು ಸೆಂಟೆನ್ಸ್ ಹೇಳಬೇಕಾಗಿತ್ತಂದ್ರೆ ಬಾಲ್ ಈಸ್ ಇನ್ ದಿ ಬಾಕ್ಸ್. ಸಿಂಪಲ್. ಬಾಲ್ ಈಸ್ ಇನ್ ದಿ ಬಾಕ್ಸ್. ಬಾಲು ಡಬ್ಬೆಯ ಒಳಗಡೆ ಇದೆ ಅಂತ ಅರ್ಥ. ಇಲ್ಲಿ ಬಂದಾಗ ಅದೇ ಬಾಲ್ ಇಲ್ಲಿ ಮೇಲ್ಗಡೆ ಇದೆ, ಬಾಕ್ಸ್ನ ಮೇಲೆ ಇದೆ, ಅದಕ್ಕೆ ಬಾಲ್ ಈಸ್ ಆನ್. ಆಲ್ರೆಡಿ ಇದು ಆನ್ ಇದೆ. ಬಾಲ್ ಈಸ್ ಆನ್ ದಿ ಬಾಕ್ಸ್. ಮೇಲೆ ಇದೆ, ಮೇಲೆ ಹೇಳ್ತೀವಿ ನಾವು, ಮೇಲೆ. ಬಾಲು ಡಬ್ಬಿಯ ಮೇಲೆ ಇದೆ. ಬಾಲ್ ಈಸ್ ಆನ್ ದ ಬಾಕ್ಸ್. ನೆಕ್ಸ್ಟ್ ಈ ಕಡೆ ಬಂದಾಗ ಬಾಲ್ ಏನಿದೆ ಡಬ್ಬಿಯ ಕೆಳಗಡೆ ಇದೆ. ಅದಕ್ಕೆ ನಾವು ಹೇಳ್ಬೋದಪ್ಪ ಅಂತಂದರೆ ಯಾವ ರೀತಿ? ಬಾಲ್ ಈಸ್ ಅಂಡರ್ ದಿ ಬಾಕ್ಸ್. ಬಾಕ್ಸ್ನ ಕೆಳಗಡೆ ಇದೆ. ಕೆಳಗಡೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಕೆಳಗಡೆ ಇದೆ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಬಾಲು ಡಬ್ಬಿಯ ಪಕ್ಕದಲ್ಲಿದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ನೆಕ್ಸ್ಟ್ ಟು ಅಂತ ಹೇಳ್ತೀವಿ. ನೆಕ್ಸ್ಟ್ ಟು ಅಂತಂದರೆ ಪಕ್ಕದಲ್ಲಿ ಅಂತ ಅರ್ಥ. ನೆಕ್ಸ್ಟ್ ಟು ಅಂತಂದರೆ ಪಕ್ಕದಲ್ಲಿ ಅಂಥೇಳಿ ಅರ್ಥ. ಪಕ್ಕದಲ್ಲಿದೆ. ಈಗ ನಾವು ಸೆಂಟೆನ್ಸ್ ಹೆಂಗೆ ಮಾಡೋದು ಅಂತಂದರೆ ಬಾಲ್ ಈಸ್ ನೆಕ್ಸ್ಟ್ ಟು ದಿ ಬಾಕ್ಸ್ ಅಂತ ನಾವು ಕರಿತೀವಿ. ಮುಂದೆ ನೋಡ್ತಾ ಹೋದರೆ ಇಲ್ಲಿ ಬಾಲು ಅಲ್ಲಿ ಮುಂದೆ ಇತ್ತು, ಇಲ್ಲಿ ಬಾಲ್ ಏನಿದೆ ಹಿಂದ್ಗಡೆ ಹೋಗಿದೆ ಬಾಲು ಈ ಬಾಕ್ಸ್ನ ಹಿಂದ್ಗಡೆ. ಹಾಗಾಗಿ ನಾವು ಸೆಂಟೆನ್ಸನ್ನು ಹೆಂಗೆ ಮಾಡೋದು ಅಂತಂದರೆ ಸಿಂಪಲ್ ಆಗಿ ಬಾಲ್ ಈಸ್ ಬಿಹ್ಯಾಂಡ್ ಅಂದ್ರೆ ಏನ್ರಿ? ಹಿಂದ್ಗಡೆ. ಬಿಹ್ಯಾಂಡ್ ದಿ ಬಾಕ್ಸ್. ಮುಂದೆ ಬಂದಾಗ ಅದೇ ಬಾಲ್ ಮುಂದೆ ಬಂದಿದೆ, ಈಗ ಬಾಕ್ಸ್ನ ಮುಂದೆ ಇದೆ, ಬಾಲ್ ಇಲ್ಲಿ ಮುಂದೆ ಇದೆ. ಹಾಗಾಗಿ ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ಬಾಕ್ಸ್ನ ಮುಂದೆ ಇದೆ. ಬಾಕ್ಸ್ನ ಇನ್ ಫ್ರಂಟ್ ಆಫ್ ಮುಂದೆ ಅಂತ ನಾವು ಹೇಳ್ತೀವಿ. ಮುಂದೆ ಇದೆ. ಇಲ್ಲಿಗೆ ಬಂದಾಗ ಬಾಕ್ಸ್ ಎರಡರ ಮಧ್ಯೆ ಇದೆ. ಈ ಬಾಕ್ಸು ಮತ್ತು ಈ ಬಾಕ್ಸರ ಮಧ್ಯೆ ಬಾಲ್ ಇದೆ. ಬಿಟ್ವೀನ್ ಅಂತ ಕರಿತೀವಿ. ಬಿಟ್ವೀನ್ ಅಂತಂದರೆ ಮಧ್ಯದಲ್ಲಿ ಅಂತ ಅರ್ಥ. ಬಿಟ್ವೀನ್ ಅಂತಂದರೆ ಮಧ್ಯದಲ್ಲಿ ಅಂತ ಅರ್ಥ. ಈ ಮಧ್ಯದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಇಂಗ್ಲೀಷ್ನಲ್ಲಿ ಬಾಲ್ ಈಸ್ between the ball is between the boxes. ಯಾಕಂದರೆ ಎರಡಿದ್ದಾವೆ ಇಲ್ಲಿ ಬಾಕ್ಸ್, 1 ಮತ್ತು 2 ಬಾಕ್ಸ್ ಇದ್ದಾವೆ. ಈ ರೀತಿ ನಾವು ಸರಳವಾಗಿ ಸಿಂಪಲ್ ಆಗಿ ದ ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಅನ್ನು ನಾವು ಕಲಿಬೋದು. ನೀವು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್, ನಾನು ಇಲ್ಲಿ ಬಾಲ್ ತೊಗೊಂಡು ಮಾಡಿದ್ದೀನಿ, ನೀವು ಬೇರೆದ ಯಾವುದಾದ್ರೂ ವಸ್ತುವನ್ನು ತೊಗೊಂಡು ಈ ರೀತಿ ಒಂದು 5 ಸಾರಿ ಪ್ರಾಕ್ಟೀಸ್ ಮಾಡಿ, ಬೇರೆ ಬೇರೆ ಸಬ್ಜೆಕ್ಟನ್ನು ತೊಗೊಂಡು ಅಥವಾ ಬೇರೆ ಬೇರೆ ವಸ್ತುಗಳನ್ನು ತೊಗೊಂಡು. ಇದು ಭಾಳ ಅತ್ಯಂತ ಸರಳವಾಗ್ತದೆ. ನಾವು ಮಾತಾಡಬೇಕಾಗಿತ್ತಂದ್ರೆ ಇದನ್ನೇ ಜಾಸ್ತಿ ಬಳಸ್ತೀವಿ. ಮೊಬೈಲ್ ಈಸ್ ಆನ್ ದ ಟೇಬಲ್, ಬುಕ್ ಈಸ್ ಆನ್ ದ ಟೇಬಲ್, ಮೈ ಪೆನ್ ಈಸ್ ಅಂಡರ್ ದ ಟೇಬಲ್, ಕೆಳಗಡೆ ಇದೆ. ಈ ರೀತಿ ಸೆಂಟೆನ್ಸ್ಗಳನ್ನು ಬಳಸ್ತೀವಿ. ಹಾಗಾಗಿ ಭಾಳ ಇಂಗ್ಲೀಷ್ ಮಾತನಾಡಬೇಕಾಗಿತ್ತಂದರೆ ನನಗೆ ಗೊತ್ತಿದ್ದಂಗೆ ಒಂದು 10ರಿಂದ 15% ಇದನ್ನೇ ನಾವು ಬಳಸ್ತೀವಿ ಹೆಚ್ಚಾಗಿ. ಅಂಡರು ಕೆಳಗೆ, ಮೇಲೆ, ಬಿಟ್ವೀನು, ನೆಕ್ಸ್ಟ್ ಟು ದಿ. ಇನ್ನೂ ಇದಾವೆ. ಇದು ಇನ್ನೂ ಮುಂದುವರೆದ ಭಾಗ. ನೆಕ್ಸ್ಟ್ ಮತ್ತೆ ಯಾವಾಗಲಾದರೂ ಮತ್ತೆ ವಿಶೇಷ ಒಂದು ತರಗತಿಯನ್ನು ಇದ್ರ ಮೇಲೆ ಮಾಡೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಬಾಯ್.